ವೆಲ್ಕಮ್ ಬ್ಯಾಕ್ ಕ್ವಾಟ್ಲೆ ಕಿಟ್ಲೆ. ಅಣ್ಣ, ನೀವು ಈಗ ಕಾಫಿ ಟೀ ಕುಡ್ಕೊಂಬೋಣ ಅಂತಂದರೆ ಕುಡ್ಕೊಂಡು ಬರೋದು ಬೇಡ ಅಂತಿದ್ರಲ್ಲ. ಸೊ ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಮದು ಹಾಸ್ಯ ಕಾರ್ಯಕ್ರಮಗಳಲ್ಲಿ ಬರೀ ಕುಡ್ಕೊಂಡು ಪಾತ್ರಗಳೇ ಜಾಸ್ತಿ ಮಾಡ್ತಿದ್ರಲ್ಲ, ಯಾಕೆ? ಪಾತ್ರ ಅಲ್ಲ, ನಮ್ಮ ಮ್ಯಾಟ್ರು ಅದೇ ಇರುತ್ತೆ. ಅದು ಯಾಕೆ ಅಂತಂದರೆ ನಮ್ಮ ಫ್ರೆಂಡ್ಸಲ್ಲಿ ಎಲ್ಲ ಥರದವರು ಇದ್ರು. ಒಬ್ಬ ಮುಸ್ಲಿಮು, ಒಬ್ಬ ಸಿದ್ದೇಗೌಡ ಅಂತ, ಒಬ್ಬ ಶಾಸ್ತ್ರಿ ಅಂತಿದ್ದ. ಅವನು ತುಂಬ ಚೆನ್ನಾಗಿ ಓದ್ತಿದ್ನೋ ಮೆಮೊರಿ ಚೆನ್ನಾಗಿರೋದು. ಅವನೇನು ಮಾಡೋನು, ರಿಸಲ್ಟ್ ಬಂದಿದ್ದ ದಿವಸ ಸೀದಾ ನಮ್ಮ ಮನೆಗೆ ಬಂದ್ಬಿಡೋನು. ಒಳ್ಳೆಯವನೇ, ನಮಗೆಲ್ಲ ಪಾಠ ಗಿಟ ಹೇಳ್ಕೊಡೋನು. ನಮಗೆ ಮೇಷ್ಟ್ರು ಬಿಟ್ಟರು ಇವನು ಬಿಡ್ತಿರ್ಲಿಲ್ಲ. ಇವನು ಮಾರ್ಕ್ಸ್ ಬಂದಿದ ತಕ್ಷಣ ಅಂಕಲ್ ಅಂತ ನಮ್ಮ ಮನೆಗೆ ಬಂದ್ಬಿಡು. ನಾವು ಇಲ್ಲದೆ ಇದ್ದಾಗ ನಮ್ಮ ಡ್ಯಾಡಿ ಪಾಪ ಶಾಸ್ತ್ರಿ ಕೂತ್ಕೊಳ್ಳೋಪ್ಪ ಏನೋ ಅಂಕಲ್ ರಿಸಲ್ಟ್ ಬಂತು ಗೊತ್ತಾ? ಹೌದೇನಪ್ಪ, ಎಷ್ಟು? ಮ್ಯಾಥ್ಸಲ್ಲಿ 100/100, ಫಿಸಿಕ್ಸಲ್ಲಿ 95, ಕೆಮಿಸ್ಟ್ರಿಯಲ್ಲಿ 85 ಅಂತೇಳಿ ಹೋಗ್ಬೇಕು ತಾನೆ. ನಿಮ್ಮ ಮಗನ ಮಾರ್ಕ್ಸ್ ಗೊತ್ತಾ? ಎಷ್ಟು? 95, 3 ಸೇರಿಸಿ. ನಾವು ಎಂಟ್ರಾಗ್ತಿದ್ದಂಗೆ ರಪ್ ಅಂತ ಹೋದೆ. ನಮಗೆ ರೀಸನ್ ಇಲ್ಲ, ನಮ್ಗೆ ರೀಸನ್ ಗೊತ್ತು. ಹೊಡಿಬೇಕಾದ್ರೆ ರೀಸನ್ ಗೊತ್ತು. ಒಂದು ದಿವಸ ಫೈಡ್ ಅಂತಂದರೆ ಶಾಸ್ತ್ರಿ ಬಂದು ಹೋಗವನೇ ಅಂತ. ಒಂದು ದಿವಸ ಅಂತೂ ನಮ್ಮ ತಂದೆ ರೇಗ್ಬಿಟ್ರು. ಅಲ್ಲ ಕಣಯ್ಯ, ನನಗಿಲ್ಲಿ ಮನೆ ಮಾಡಿದ್ದು ಯಾಕೆ? ಶಂಕರ ಮಠದ ಪಕ್ಕದಲ್ಲಿ ಮನೆ ಮಾಡಿದ್ದೀನಿ. ಅವ್ರ ಜೊತೆ ಸೇರಿದ್ರೆ ನಿನ್ನ ಯೋಗ್ಯತೆ SLC ಆದರೂ ಪಾಸ್ ಆಗುತ್ತೆ. 100/100 ತೊಗೊಂಡಿದ್ದೀನಿ. ಒಂದು ಸಬ್ಜೆಕ್ಟ್ ಅಟ್ಲೀಸ್ಟ್ ಒಂದು ಯಾವುದ್ರಲ್ಲಾದರೂ ಫಸ್ಟ್ ಕ್ಲಾಸ್ ತಗೋ. ಲಾಸ್ಟ್ ವಾರ್ನಿಂಗ್, ಎನಿ ಸಬ್ಜೆಕ್ಟ್ ನಿನ್ನ ಚಾಯ್ಸ್. ಕನ್ನಡ ಇರ್ಬೋದು, ಇಂಗ್ಲೀಷು. ಯು ಶುಡ್ ಟೇಕ್ 60 ಅಂದರು. 60? ಹಾಂ, ಭಾಳ ಟ್ರೈ ಮಾಡಿದೆ, ಆಗಲೇ ಇಲ್ಲ. ಅದು ಇವತ್ತು ತಗೊಳ್ಳೋದೇ 60-90. ಆದರೆ ನಾನೇನು ಹೇಳಿದೆ, 60 ಮಾರ್ಕ್ಸ್ ಅಂದೆ. ಯಾಕೆ ನೀವು ಬರೀ ಗುಂಡಿನ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡೋದು ಜನ ಅಲ್ವಾ? ಅದಕ್ಕೆ ಮುಂಚೆ ಯಾರು ರಿಯಾಕ್ಟ್ ಮಾಡಿದ್ರೆ ಆ 60 ಅಂದೆ. ನಾನು 60 ಅಂತ ಮಾರ್ಕ್ಸ್ ಹೇಳಿದೆ, ಇವ್ರು 60 ಅಂತ. ಸೊ ಜನಕ್ಕೆ ಏನು ಬೇಕೋ, ಜನಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡಬೇಕು. ಓಕೆ ಸಂಜನಾ ಅವರೇ, ಈಗ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಚೆನ್ನಾಗಿ ಕಡುಬು ತಿನ್ನಿ, ಚೆನ್ನಾಗಿ ಕಡುಬು ತಿನ್ನಿ, ಲಡ್ಡು ತಿನ್ನಿ. ನಮ್ಮನೆಲ್ಲ ಲಡ್ಡು, ಮೋತಿಚೂರ್ का लड्डू आता है ना, हमारे घर में मोतीचूर का लड्डू खाते हैं सब लोग. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆಗೆ. ಸ್ವಲ್ಪ ದಪ್ಪ ಆಗಿ ಆ್ಯಂಡ್ ಬಟ್ಟೆ ಹಾಕೊಳ್ಳಿ. ಆ್ಯಂಡ್ ದಟ್ಸ್ ಇಟ್. ಹ್ಯಾವ್ ಅ ಬ್ಯೂಟಿಫುಲ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೂ ಸಹ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲು ನಾವೆಲ್ಲ ಇದ್ದಾಗ ಎಲ್ಲ ಹುಡುಗರು ಗಣೇಶನ ಹಬ್ಬಲ್ಲಿ ಇನ್ವಾಲ್ವ್ ಆಗೋರು. ಈಗ ನಾನು ಯಂಗ್ಸ್ಟರ್ಸಲ್ಲಿ ಕೆಲವು ಏರಿಯಾಗಳಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತಾರೆ. ಮೊದಲು ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಸ್ಟ್, ರಿಲಿಜನ್, ಎಲ್ಲರೂ ಅದರಲ್ಲಿರೋರು. ಆ ಒಂದು ಹಾರ್ಮನಿ ಇತ್ತು. ಗಣೇಶನ ಹಬ್ಬ ವಾಸ್ ಬ್ರಿಂಗಿಂಗ್ ಎವ್ರಿಬಡಿ ಟುಗೆದರ್. ಈಗೇನಾಗ್ತದೆ, ಸ್ವಲ್ಪ ಎಜುಕೇಟೆಡ್ ಆದರೆ, ಸ್ವಲ್ಪ ಒಳ್ಳೆ ಸ್ಕೂಲ್ಗೆ ಹೋದರೆ ಅವರೆಲ್ಲ ಇನ್ವಾಲ್ವ್ ಆಗಲ್ಲ. ನೀವೇನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಂದರೆ ಎಲ್ಲ ರಿಲಿಜನ್, ಎಲ್ಲ ಭಾಷೆ, ಎಲ್ಲದರ ಎಕ್ಸ್ಪೋಜರ್ ಇರಬೇಕು. ಒಬ್ಬ ಮನುಷ್ಯ ಪೂರ್ಣವಾಗಿ ಬದುಕಬೇಕಂದ್ರೆ ಎಲ್ಲ ಭಾಷೆ, ಎಲ್ಲ ಧರ್ಮ, ಎಲ್ಲ ಜಾತಿಗಳ ಮಧ್ಯೆ ಬದುಕಿದಾಗ ಮಾತ್ರ ಪೂರ್ಣವಾಗಿ ಬದುಕಾಗುತ್ತೆ. ಪ್ರತಿ ವರ್ಷವೂ ಎಲ್ಲರೂ ನಗ್ನಗ್ತಾ ಇರಲಿ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ತಮ್ಮೆಲ್ಲರೂ ಭೇಟಿ ಮಾಡ್ತೀನಿ ಮತ್ತೊಬ್ಬರ ಅತಿಥಿಯೊಂದಿಗೆ. ಅಲ್ಲಿವರೆಗೂ ಸೈನಿಂಗ್ ಔಟ್, ನಿಮ್ಮ ತರಂಗ ವಿಶ್ವ. ಇದು ಕ್ವಾಟ್ಲೆ ಕಿಟ್ಲೆ.